ನಮಸ್ತೆ. ನಾನು ಡ್ರೈ ಫ್ರೂಟ್ ಲಡ್ಡು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನಾನಿಲ್ಲಿ ಬಂದುಬಿಟ್ಟು ಮೊದಲಿಗೆ ನಾನು ಗೋಡಂಬಿ ತಗೊತಾ ಇದ್ದೀನಿ, ಪಿಸ್ತಾ ತಗೊತಾ ಇದ್ದೀನಿ, ಮತ್ತು ಬಾದಾಮಿ, ಸೂರ್ಯಕಾಂತಿ ಬೀಜ, ಅಗಸೆ ಬೀಜ, ಒಣದ್ರಾಕ್ಷಿ, ಕುಂಬಳಕಾಯಿ ಬೀಜ, ಮಕಾನ ಮತ್ತು ಕಡಲೆ ಬೀಜ. ನೆಕ್ಸ್ಟು ಹಸಿ ಖರ್ಜೂರ. ನಾನು ಏಕೆಂದರೆ ನಾನಿಲ್ಲಿ ಬೆಲ್ಲ ಆ್ಯಡ್ ಮಾಡ್ತಾಯಿಲ್ಲ, ಬೆಲ್ಲದ ಬದಲಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಅದಾದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಅದನ್ನು ಲೋ ಫ್ಲೇಮಲ್ಲೇ ನಾವು ಇಟ್ಕೊಂಡು ಇದನ್ನು ಮಾಡ್ಕೊಬೇಕು. ಯಾಕೆಂದರೆ ಡೈರೆಕ್ಟ್ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ನೋಡಿ, ಈ ಒಂದು ಹದಕ್ಕೆ ಬರಬೇಕು. ಈಗ ಇದಾಗಿದೆ. ಇಷ್ಟು ಬಾದಾಮಿ ಹಾಕ್ಕೊಳ್ಳೋಣ. ಇದು ಸೇಮ್ ಹಾಗೇ ಇಷ್ಟು ಪಿಸ್ತಾ, ಅದನ್ನು ಸ್ವಲ್ಪ ಎಲ್ಲ ಸಿಪ್ಪೆ ಸುಲಿದು ರೆಡಿ ಮಾಡ್ಕೊಳ್ಳೋಣ. ಈಗ ಬಾದಾಮಿನೂ ಆಗಿದೆ. ಪಿಸ್ತಾ ಹಾಕ್ಕೊಳ್ಳೋಣ. ಪಿಸ್ತಾನು ಇದೇ ಥರನೇ ರೋಸ್ಟ್ ಮಾಡ್ಕೊಳ್ಳೋಣ. ಎಲ್ಲನೂ ಸೇಮ್ ಇದೇ ಥರನೇ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಆದಷ್ಟು ಉರಿ ಕಡಿಮೆ ಇಟ್ಕೊಂಡೆ ನಾವು ಇದನ್ನು ಮಾಡ್ಕೊಬೇಕು. ನೆಕ್ಸ್ಟ್ ಬಂದು ಸೂರ್ಯಕಾಂತಿ ಬೀಜ. ನೆಕ್ಸ್ಟ್ ಇದು ಆಗಿದೆ ನೋಡಿ. ನೆಕ್ಸ್ಟ್ ಕುಂಬಳಕಾಯಿ ಬೀಜ. ಇದು ಇದಾಗಿದೆ ನೋಡಿ. ಮತ್ತು ಕಡಲೆ ಬೀಜ. ಇದು ಆಗಿದೆ, ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಒಣದ್ರಾಕ್ಷಿ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಮಕಾನ. ನೆಕ್ಸ್ಟು ಅಗಸೆ ಬೀಜ. ನೆಕ್ಸ್ಟ್ ಇದೆಲ್ಲ ಸ್ವಲ್ಪ ಬಿಸಿ ಆರಲಿ. ಇದು ತಣ್ಣಗಾದ್ಮೇಲೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇದೇನು ಉರಿ ಅವಶ್ಯಕತೆ ಎಲ್ಲ ಏನಿಲ್ಲ. ಇವಾಗ ಅದನ್ನು ಹಾಕ್ಕೊಳ್ಳೋಣ ಮಿಕ್ಸಿಗೆ. ಸ್ವಲ್ಪ ಅದನ್ನು ಒಂದು ರೌಂಡಲ್ಲಿ ಸ್ವಲ್ಪನೇ ಹಾಕ್ಕೊಂಡು ತರ್ತರಿಯಾಗಿ ಇದು ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಹಸಿ ಖರ್ಜೂರ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಈ ಥರ ಆಗಿದೆ. ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಥರ ಬೇಕಾದರೂ ನೀವು ಮಾಡ್ಕೊಬೋದು. ನೆಕ್ಸ್ಟ್ ಇನ್ನೊಂದು ರೌಂಡ್ ಹಾಕ್ಕೊಳ್ಳೋಣ. ಸೇಮ್ ಅದೇ ಇದರಲ್ಲೇ ಮತ್ತೆ ಇದು ಹಸಿ ಖರ್ಜೂರ. ಇದು ಆಗಿದೆ. ಈ ಥರ ಎಲ್ಲ ಫುಲ್ಲು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ನೀವು ತುಪ್ಪನಾದರೂ ಸ್ವಲ್ಪ ಕೈಗೆ ಇದನ್ನು ಮಾಡ್ಕೊಂಡು ಇದು ಮಾಡ್ಬೋದು, ಇಲ್ಲ ಡೈರೆಕ್ಟ್ ಹಂಗೆ ಕೂಡ ಉಂಡೆ ಮಾಡ್ಕೊಬೋದು. ನಾನು ಸ್ವಲ್ಪ ಸೈಜ್ ದಪ್ಪನೇ ನಾನು ಕಟ್ಟಿದ್ದೀನಿ. ನೀವು ಸ್ವಲ್ಪ ಇನ್ನೂ ಚಿಕ್ಕದಾಗಿ ಕಟ್ಕೊಬೋದು. ನೋಡಿ, ಈ ಥರ ಕಟ್ಟಿ ಎಲ್ಲ ಇದೇ ಥರ ಉಂಡೆಗಳು ಮಾಡ್ಕೊಳ್ಳೋಣ. ಇದೇ ಥರ ಪ್ರತಿಯೊಂದು ಎಲ್ಲ ಉಂಡೆಗಳು ಮಾಡಿ ಎತ್ತಿಟ್ಕೊಳ್ಳೋಣ. ನೋಡಿ, ಈ ಥರ ಇದೇ ಥರ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕ್ಕೊಂಡ್ಬಿಡಿ. ನೋಡಿ, ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳೋಣ.
ಇನ್ನೂ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.